ಸಾಧ್ಯತೆ ಇದೆಯಂತೆ ರಾಜಕೀಯ ಪಡಸಾಲೆಯಲ್ಲಿ ಕೇಳಿಬರ್ತಾ ಇರುತ್ತೆ ಮಾತು. ನೆಕ್ಸ್ಟ್, ಇನ್ನು ರಾಜ್ಯದಲ್ಲಿ ಮತ್ತೆ ಕಮಿಷನ್ ಪರ್ವ ಶುರುವಾಗಿದೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಾಂಬ್ ಸಿಡಿಸಿರೋ ಕುಮಾರಸ್ವಾಮಿ ಸಾಲು ಸಾಲು ಸಾಕ್ಷ್ಯಗಳನ್ನು ನೀಡಿದ್ದಾರೆ. ಬನ್ನಿ ಅದರ ಬಗ್ಗೆ ಒಂದು ರಿಪೋರ್ಟ್, ಆಮೇಲೆ ಮಾತಾಡೋಣ. ದಾಟಿದೆ. ಏನಾದ್ರು ತೋರಿಸಿದ್ರ 60% ಸಿದ್ದು ಸರ್ಕಾರದಲ್ಲಿ 60% ಲೂಟಿ. ಸಾಕ್ಷ್ಯ ಕೊಟ್ಟು ಎಚ್.ಡಿ. ಕುಮಾರಸ್ವಾಮಿ ಚಾಟಿ. ಅದೊಂದು ಕಾಲ ಇತ್ತು. ಕರ್ನಾಟಕದಲ್ಲಿ ಬಸವರಾಜ ಬೊಮ್ಮಾಯಿ ಸಿಎಂ ಆಗಿದ್ರು. ಅಂದಿನ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪೇ ಸಿಎಂ ಅಂತ ಪಾಂಪ್ಲೆಟ್ಸ್ ಹಂಚಿ 40% ಸರ್ಕಾರ ಅಂತ ಕೈ ನಾಯಕರು ಘೋಷಣೆ ಕೂಗಿದ್ರು. ಅದೇನೋ ಅಂತಾರಲ್ಲ, ಕಾಂಗ್ರೆಸ್ಗೊಂದು ಕಾಲ, ಬಿಜೆಪಿ ಜೆಡಿಎಸ್ಗೊಂದು ಕಾಲ ಅಂತ. ಆ ಕಾಲ ಈಗ ಬಂದಿದೆ. ಸರ್ಕಾರದ ವಿರುದ್ಧ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ 60% ಬಾಂಬ್ ಸಿಡಿಸಿದ್ದಾರೆ. ಪ್ರತಿಯೊಂದರಲ್ಲೂ ಫಿಕ್ಸ್ ಆಗೋಗಿದೆಯಲ್ಲ. ಅವರ ಪಕ್ಷದ ಗುತ್ತಿಗೆದಾರರೇ, ತುಮಕೂರಿನ ಯಾವುದೋ ಒಂದು ಅಸೋಸಿಯೇಷನ್ನು ಅವ್ರ ಪಕ್ಷದ ಕಾರ್ಯಕರ್ತರೆ 60% ದಾಟಿದೆ. ಅವರೇ ಎಷ್ಟೋ ಪರವಾಗಿರಲಿಲ್ಲ ಅಂತೇಳಿ ಹಿಂದಿನ ಸರ್ಕಾರದ ಬಗ್ಗೆ ಕಾಂಗ್ರೆಸ್ನ ಗುತ್ತಿಗೆದಾರರೇ ಸರ್ಟಿಫಿಕೇಟ್ ಕೊಡ್ತಾವ್ರೆ. ಕುಮಾರಸ್ವಾಮಿ 60% ವಾಟ್ ನಿಮ್ಗೆ ಏನಾದ್ರು ತೋರಿಸಿದ್ರ 60% ತಗೊಂಡಿರೋದು. ಮತ್ತೆ ಸರ್ ಬೊಮ್ಮಾಯಿ ಹೇಳ್ತಾರೆ ನಮ್ಮ ಮೇಲೆ 40% ಮಾಡಿದ್ರು, ಆಗ ಅವ್ರು ದಾಖಲೆ ಕೊಟ್ಟಿದ್ರು ಅಂತ ಕೇಳ್ತಿದ್ದಾರೆ. ಯಾರು? ಬಸವರಾಜ ಬೊಮ್ಮಾಯಿ ಅವರು. ನಾನ್ ಕೊಟ್ಟಿಲ್ಲ, ಕಾಂಟ್ರಾಕ್ಟರ್ ಹೇಳಿದ್ರು. ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗರ ಅಭಿವೃದ್ಧಿ ಆಗ್ತಾ ಇದೆ. ನನಗೆ ಅನಿಸೋ ಪ್ರಕಾರ ಅಭಿವೃದ್ಧಿ ಕುಂಠಿತ 100% ಆಗಿದೆ ಅವ್ರದ್ದು. ಆದರೆ ಕಾಂಗ್ರೆಸ್ ಅವರ ಅಭಿವೃದ್ಧಿ ನಿರಂತರವಾಗಿ ನಡೀತಾ ಇದೆ. ಈಗ ಅವ್ರದ್ದು ಅಭಿವೃದ್ಧಿ ನಿಂತಿಲ್ಲ. 40% ಇದ್ದಿದ್ದನ್ನ 60% ಏರಿಕೆ ಮಾಡ್ಕೊಂಡಿದ್ದಾರೆ ಕಮಿಷನ್. ಈಗ 60% ಕಮಿಷನ್ಗೆ ಸಾಕ್ಷ್ಯ ಕೊಡಿ ಎನ್ನುತ್ತಿದ್ದ ಸಿದ್ದರಾಮಯ್ಯಗೆ ಟ್ವೀಟ್ ಮಾಡೋ ಮೂಲಕ ಎಚ್.ಡಿ.ಕೆ ಉತ್ತರವನ್ನ ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಾಧ್ಯತೆ ಇದೆಯಂತೆ ರಾಜಕೀಯ ಪಡಸಾಲೆಯಲ್ಲಿ ಕೇಳಿಬರ್ತಾ ಇರುತ್ತೆ ಮಾತು. ನೆಕ್ಸ್ಟ್, ಇನ್ನು ರಾಜ್ಯದಲ್ಲಿ ಮತ್ತೆ ಕಮಿಷನ್ ಪರ್ವ ಶುರುವಾಗಿದೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಾಂಬ್ ಸಿಡಿಸಿರೋ ಕುಮಾರಸ್ವಾಮಿ ಸಾಲು ಸಾಲು ಸಾಕ್ಷ್ಯಗಳನ್ನು ನೀಡಿದ್ದಾರೆ. ಬನ್ನಿ ಅದರ ಬಗ್ಗೆ ಒಂದು ರಿಪೋರ್ಟ್, ಆಮೇಲೆ ಮಾತಾಡೋಣ. ದಾಟಿದೆ. ಏನಾದ್ರು ತೋರಿಸಿದ್ರ 60% ತಗೊಂಡಿರೋದು. ಸಿದ್ದು ಸರ್ಕಾರದಲ್ಲಿ 60% ಲೂಟಿ. ಸಾಕ್ಷ್ಯ ಕೊಟ್ಟು ಎಚ್.ಡಿ. ಕುಮಾರಸ್ವಾಮಿ ಚಾಟಿ. ಅದೊಂದು ಕಾಲ ಇತ್ತು. ಕರ್ನಾಟಕದಲ್ಲಿ ಬಸವರಾಜ ಬೊಮ್ಮಾಯಿ ಸಿಎಂ ಆಗಿದ್ರು. ಅಂದಿನ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪೇ ಸಿಎಂ ಅಂತ ಪಾಂಪ್ಲೆಟ್ಸ್ ಹಂಚಿ 40% ಸರ್ಕಾರ ಅಂತ ಕೈ ನಾಯಕರು ಘೋಷಣೆ ಕೂಗಿದ್ರು. ಅದೇನೋ ಅಂತಾರಲ್ಲ, ಕಾಂಗ್ರೆಸ್ಗೊಂದು ಕಾಲ, ಬಿಜೆಪಿ ಜೆಡಿಎಸ್ಗೊಂದು ಕಾಲ ಅಂತ. ಆ ಕಾಲ ಈಗ ಬಂದಿದೆ. ಸರ್ಕಾರದ ವಿರುದ್ಧ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ 60% ಬಾಂಬ್ ಸಿಡಿಸಿದ್ದಾರೆ. ಪ್ರತಿಯೊಂದರಲ್ಲೂ ಫಿಕ್ಸ್ ಆಗೋಗಿದೆಯಲ್ಲ. ಅವರ ಪಕ್ಷದ ಗುತ್ತಿಗೆದಾರರೇ, ತುಮಕೂರಿನ ಯಾವುದೋ ಒಂದು ಅಸೋಸಿಯೇಷನ್ನು ಅವ್ರ ಪಕ್ಷದ ಕಾರ್ಯಕರ್ತರೆ 60% ದಾಟಿದೆ. ಅವರೇ ಎಷ್ಟೋ ಪರವಾಗಿರಲಿಲ್ಲ ಅಂತೇಳಿ ಹಿಂದಿನ ಸರ್ಕಾರದ ಬಗ್ಗೆ ಕಾಂಗ್ರೆಸ್ನ ಗುತ್ತಿಗೆದಾರರೇ ಸರ್ಟಿಫಿಕೇಟ್ ಕೊಡ್ತಾವ್ರೆ. ಕುಮಾರಸ್ವಾಮಿ 60% ವಾಟ್ ನಿಮ್ಗೆ ಏನಾದ್ರು ತೋರಿಸಿದ್ರ 60% ತಗೊಂಡಿರೋದು. ಮತ್ತೆ ಸರ್ ಬೊಮ್ಮಾಯಿ ಹೇಳ್ತಾರೆ ನಮ್ಮ ಮೇಲೆ 40% ಮಾಡಿದ್ರು, ಆಗ ಅವ್ರು ದಾಖಲೆ ಕೊಟ್ಟಿದ್ರು ಅಂತ ಕೇಳ್ತಿದ್ದಾರೆ. ಯಾರು? ಬಸವರಾಜ ಬೊಮ್ಮಾಯಿ ಅವರು. ನಾನ್ ಕೊಟ್ಟಿಲ್ಲ, ಕಾಂಟ್ರಾಕ್ಟರ್ ಹೇಳಿದ್ರು. ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗರ ಅಭಿವೃದ್ಧಿ ಆಗ್ತಾ ಇದೆ. ನನಗೆ ಅನಿಸೋ ಪ್ರಕಾರ ಅಭಿವೃದ್ಧಿ ಕುಂಠಿತ 100% ಆಗಿದೆ ಅವ್ರದ್ದು. ಆದರೆ ಕಾಂಗ್ರೆಸ್ ಅವರ ಅಭಿವೃದ್ಧಿ ನಿರಂತರವಾಗಿ ನಡೀತಾ ಇದೆ. ಈಗ ಅವ್ರದ್ದು ಅಭಿವೃದ್ಧಿ ನಿಂತಿಲ್ಲ. 40% ಇದ್ದಿದ್ದನ್ನ 60% ಏರಿಕೆ ಮಾಡ್ಕೊಂಡಿದ್ದಾರೆ ಕಮಿಷನ್. ಈಗ 60% ಕಮಿಷನ್ಗೆ ಸಾಕ್ಷ್ಯ ಕೊಡಿ ಎನ್ನುತ್ತಿದ್ದ ಸಿದ್ದರಾಮಯ್ಯಗೆ ಟ್ವೀಟ್ ಮಾಡೋ ಮೂಲಕ ಎಚ್.ಡಿ.ಕೆ ಉತ್ತರವನ್ನ ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಾಧ್ಯತೆ ಇದೆಯಂತೆ ರಾಜಕೀಯ ಪಡಸಾಲೆಯಲ್ಲಿ ಕೇಳಿಬರ್ತಾ ಇರುತ್ತೆ ಮಾತು. ನೆಕ್ಸ್ಟ್, ಇನ್ನು ರಾಜ್ಯದಲ್ಲಿ
ಮತ್ತೆ ಕಮಿಷನ್ ಪರ್ವ ಶುರುವಾಗಿದೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಾಂಬ್ ಸಿಡಿಸಿರೋ ಕುಮಾರಸ್ವಾಮಿ ಸಾಲು ಸಾಲು ಸಾಕ್ಷ್ಯಗಳನ್ನು ನೀಡಿದ್ದಾರೆ. ಬನ್ನಿ ಅದರ ಬಗ್ಗೆ ಒಂದು ರಿಪೋರ್ಟ್ ಆಮೇಲೆ ಮಾತಾಡೋಣ. ದಾಟಿದೆ. ಏನಾದ್ರು ತೋರಿಸಿದ್ರ 60% ತಗೊಂಡಿರೋದು. ಸಿದ್ದು ಸರ್ಕಾರದಲ್ಲಿ 60% ಲೂಟಿ. ಸಾಕ್ಷ್ಯ ಕೊಟ್ಟು ಎಚ್.ಡಿ. ಕುಮಾರಸ್ವಾಮಿ ಚಾಟಿ. ಅದೊಂದು ಕಾಲ ಇತ್ತು. ಕರ್ನಾಟಕದಲ್ಲಿ ಬಸವರಾಜ ಬೊಮ್ಮಾಯಿ ಸಿಎಂ ಆಗಿದ್ರು. ಅಂದಿನ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪೇ ಸಿಎಂ ಅಂತ ಪಾಂಪ್ಲೆಟ್ಸ್ ಹಂಚಿ 40% ಸರ್ಕಾರ ಅಂತ ಕೈ ನಾಯಕರು ಘೋಷಣೆ ಕೂಗಿದ್ರು. ಅದೇನೋ ಅಂತಾರಲ್ಲ, ಕಾಂಗ್ರೆಸ್ಗೊಂದು ಕಾಲ, ಬಿಜೆಪಿ ಜೆಡಿಎಸ್ಗೊಂದು ಕಾಲ ಅಂತ. ಆ ಕಾಲ ಈಗ ಬಂದಿದೆ. ಸರ್ಕಾರದ ವಿರುದ್ಧ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ 60% ಬಾಂಬ್ ಸಿಡಿಸಿದ್ದಾರೆ. ಪ್ರತಿಯೊಂದರಲ್ಲೂ ಫಿಕ್ಸ್ ಆಗೋಗಿದೆಯಲ್ಲ. ಅವರ ಪಕ್ಷದ ಗುತ್ತಿಗೆದಾರರೇ, ತುಮಕೂರಿನ ಯಾವುದೋ ಒಂದು ಅಸೋಸಿಯೇಷನ್ನು ಅವ್ರ ಪಕ್ಷದ ಕಾರ್ಯಕರ್ತರೆ 60% ದಾಟಿದೆ. ಅವರೇ ಎಷ್ಟೋ ಪರವಾಗಿರಲಿಲ್ಲ ಅಂತೇಳಿ ಹಿಂದಿನ ಸರ್ಕಾರದ ಬಗ್ಗೆ ಕಾಂಗ್ರೆಸ್ನ ಗುತ್ತಿಗೆದಾರರೇ ಸರ್ಟಿಫಿಕೇಟ್ ಕೊಡ್ತಾವ್ರೆ. ಕುಮಾರಸ್ವಾಮಿ 60% ವಾಟ್ ನಿಮ್ಗೆ ಏನಾದ್ರು ತೋರಿಸಿದ್ರ 60% ತಗೊಂಡಿರೋದು. ಮತ್ತೆ ಸರ್ ಬೊಮ್ಮಾಯಿ ಹೇಳ್ತಾರೆ ನಮ್ಮ ಮೇಲೆ 40% ಮಾಡಿದ್ರು, ಆಗ ಅವ್ರು ದಾಖಲೆ ಕೊಟ್ಟಿದ್ರು ಅಂತ ಕೇಳ್ತಿದ್ದಾರೆ. ಯಾರು? ಬಸವರಾಜ ಬೊಮ್ಮಾಯಿ ಅವರು. ನಾನ್ ಕೊಟ್ಟಿಲ್ಲ, ಕಾಂಟ್ರಾಕ್ಟರ್ ಹೇಳಿದ್ರು. ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗರ ಅಭಿವೃದ್ಧಿ ಆಗ್ತಾ ಇದೆ. ನನಗೆ ಅನಿಸೋ ಪ್ರಕಾರ ಅಭಿವೃದ್ಧಿ ಕುಂಠಿತ 100% ಆಗಿದೆ ಆದರೆ ಕಾಂಗ್ರೆಸ್ ಅವರ ಅಭಿವೃದ್ಧಿ ನಿರಂತರವಾಗಿ ನಡೀತಾ ಇದೆ. ಈಗ ಅವ್ರದ್ದು ಅಭಿವೃದ್ಧಿ ನಿಂತಿಲ್ಲ. 40% ಇದ್ದಿದ್ದನ್ನ 60% ಏರಿಕೆ ಮಾಡ್ಕೊಂಡಿದ್ದಾರೆ ಕಮಿಷನ್. ಈಗ 60% ಕಮಿಷನ್ಗೆ ಸಾಕ್ಷ್ಯ ಕೊಡಿ ಎನ್ನುತ್ತಿದ್ದ ಸಿದ್ದರಾಮಯ್ಯಗೆ ಟ್ವೀಟ್ ಮಾಡೋ ಮೂಲಕ ಎಚ್.ಡಿ.ಕೆ ಉತ್ತರವನ್ನ ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಾಧ್ಯತೆ ಇದೆಯಂತೆ ರಾಜಕೀಯ ಪಡಸಾಲೆಯಲ್ಲಿ ಕೇಳಿಬರ್ತಾ ಇರುತ್ತೆ ಮಾತು. ನೆಕ್ಸ್ಟ್, ಇನ್ನು ರಾಜ್ಯದಲ್ಲಿ ಮತ್ತೆ ಕಮಿಷನ್ ಪರ್ವ ಶುರುವಾಗಿದೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಾಂಬ್ ಸಿಡಿಸಿರೋ ಕುಮಾರಸ್ವಾಮಿ ಸಾಲು ಸಾಲು ಸಾಕ್ಷ್ಯಗಳನ್ನು ನೀಡಿದ್ದಾರೆ. ಬನ್ನಿ ಅದರ ಬಗ್ಗೆ ಒಂದು ರಿಪೋರ್ಟ್ ಆಮೇಲೆ ಮಾತಾಡೋಣ. ದಾಟಿದೆ. ಏನಾದ್ರು ತೋರಿಸಿದ್ರ 60% ತಗೊಂಡಿರೋದು. ಸಿದ್ದು ಸರ್ಕಾರದಲ್ಲಿ 60% ಲೂಟಿ. ಸಾಕ್ಷ್ಯ ಕೊಟ್ಟು ಎಚ್.ಡಿ. ಕುಮಾರಸ್ವಾಮಿ ಚಾಟಿ. ಅದೊಂದು ಕಾಲ ಇತ್ತು. ಕರ್ನಾಟಕದಲ್ಲಿ ಬಸವರಾಜ ಬೊಮ್ಮಾಯಿ ಸಿಎಂ ಆಗಿದ್ರು. ಅಂದಿನ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪೇ ಸಿಎಂ ಅಂತ ಪಾಂಪ್ಲೆಟ್ಸ್ ಹಂಚಿ 40% ಸರ್ಕಾರ ಅಂತ ಕೈ ನಾಯಕರು ಘೋಷಣೆ ಕೂಗಿದ್ರು. ಅದೇನೋ ಅಂತಾರಲ್ಲ, ಕಾಂಗ್ರೆಸ್ಗೊಂದು ಕಾಲ, ಬಿಜೆಪಿ ಜೆಡಿಎಸ್ಗೊಂದು ಕಾಲ ಅಂತ. ಆ ಕಾಲ ಈಗ ಬಂದಿದೆ. ಸರ್ಕಾರದ ವಿರುದ್ಧ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ 60% ಬಾಂಬ್ ಸಿಡಿಸಿದ್ದಾರೆ. ಪ್ರತಿಯೊಂದರಲ್ಲೂ ಫಿಕ್ಸ್ ಆಗೋಗಿದೆಯಲ್ಲ. ಅವರ ಪಕ್ಷದ ಗುತ್ತಿಗೆದಾರರೇ, ತುಮಕೂರಿನ ಯಾವುದೋ ಒಂದು ಅಸೋಸಿಯೇಷನ್ನು ಅವ್ರ ಪಕ್ಷದ ಕಾರ್ಯಕರ್ತರೆ 60% ದಾಟಿದೆ. ಅವರೇ ಎಷ್ಟೋ ಪರವಾಗಿರಲಿಲ್ಲ ಅಂತೇಳಿ ಹಿಂದಿನ ಸರ್ಕಾರದ ಬಗ್ಗೆ ಕಾಂಗ್ರೆಸ್ನ ಗುತ್ತಿಗೆದಾರರೇ ಸರ್ಟಿಫಿಕೇಟ್ ಕೊಡ್ತಾವ್ರೆ. ಕುಮಾರಸ್ವಾಮಿ 60% ವಾಟ್ ನಿಮ್ಗೆ ಏನಾದ್ರು ತೋರಿಸಿದ್ರ 60% ತಗೊಂಡಿರೋದು. ಮತ್ತೆ ಸರ್ ಬೊಮ್ಮಾಯಿ ಹೇಳ್ತಾರೆ ನಮ್ಮ ಮೇಲೆ 40% ಮಾಡಿದ್ರು, ಆಗ ಅವ್ರು ದಾಖಲೆ ಕೊಟ್ಟಿದ್ರು ಅಂತ